ಇಲ್ಲಿ ಹಳೇದೊಂದು ದೇವಸ್ಥಾನ ಇದೆ, ಈಶ್ವರನಿದ್ದಾನೆ ಮೇಲ್ಗಡೆ. ಇದೆಲ್ಲನೂ ಶಿಥಿಲವಾಗಿದೆ, ಪಾಳು ಬಿದ್ದಿದೆ. ಮೊದಲು ಒಂದು ಸರಿ ಬಂದು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ನಾನು, ಮತ್ತೊಮ್ಮೆ ಬಂದಿದ್ದೀನಿ ನೋಡಿ. ಈ ರೀತಿಯಾಗಿ ಹುತ್ತಗಳು, ಆಮೇಲೆ ಇವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ಇವರೆಲ್ಲ ಏನು ಅಂತ ಗೊತ್ತಿಲ್ಲ, ಏನೇನೋ ಗೊಂಬೆಗಳೆಲ್ಲ ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ. ಇದ್ರ ಮಾಹಿತಿ ತೊಗೊಬೇಕು, ಏನಿದ್ರ ಮಾಹಿತಿ ಅಂತ. ಹುತ್ತದ ರೀತಿಯಾಗಿ ಅಲ್ಲಿ ಮೇಲ್ಗಡೆ ಶಿವನು ಕೂತ್ಕೊಂಡಿದ್ದಾನೆ. ಆಮೇಲೆ ಈ ಕಡೆ ದೇವಸ್ಥಾನ ಒಂದಿದೆ, ದೊಡ್ಡದೊಂದು ಆಲದ ಮರ ಇದೆ. ಇಲ್ಲಿ ಆನೆಗಳು, ಹಸುಗಳು ಎಲ್ಲ ಇದ್ದಾವೆ. ಇಲ್ಲಿ ಒಂದು ಹುತ್ತ ಇದೆ. ಉತ್ತೇಶ್ವರಾಯ ನಮಃ, ಓಂ ಉತ್ತೇಶ್ವರಾಯ ನಮಃ, ಓಂ ಉತ್ತೇಶ್ವರಾಯ ನಮಃ. ಹುತ್ತ ಇಲ್ಲಿ ಚೆನ್ನಾಗಿದೆ. ಹುತ್ತದಲ್ಲಿ ಏನಿದೆ ಅಂತ ಗೊತ್ತಿಲ್ಲ, ಓಕೆನಾ. ಇಲ್ಲಿ ಬಟ್ಟೆಗಳು ಏನೋ ಹಾಕಿದ್ದಾರೆ, ದ್ರಂಬೆ ಇದೆ. ಈ ರೀತಿಯಾಗಿ ಒಂದು ದೊಡ್ಡದು ಹುತ್ತ ಇದೆ. ಇಲ್ಲಿ ಪೂಜೆಗಳು ಮಾಡ್ತಾ ಇದ್ದಾರೆ, ಅವಾಗವಾಗ ಮಾಡ್ತಾರೆ. ಇಲ್ಲಿ ಅರ್ಶಿನ ಕುಂಕುಮ, ಅಮ್ಮನವರ ಮುಕ್ಕುಡವಾಲ ಇಟ್ಟು, ಬಳೆಗಳೆಲ್ಲ ಇಟ್ಟು, ನಾಗರದ ಒಂದು ಇಲ್ಲ ಮಾಡಿದ್ದಾರೆ. ಈ ರೀತಿಯಾಗಿದೆ. ಅವರು ಭಾಳ ಚೆನ್ನಾಗಿ ಇದ್ದಾರೆ. ಅಮ್ಮನವ್ರು ನೋಡಿದ್ರೆ ಸ್ವಲ್ಪ ಯಾವುದೋ ಒಂದು ಆದಿಶಕ್ತಿ, ಪರಾಶಕ್ತಿ ರೀತಿಯಾಗಿ ಕಾಣಿಸ್ತಾರೆ. ಮತ್ತು ನವಿಲುಗಳು, ಪ್ರಾಣಿಗಳು, ಸಿಂಹ, ಹುಲಿ, ಹಸು, ಕುರಿ, ಮೇಕೆ ಜೊತೆಗೆ ಎಲ್ಲರನ್ನೂ ಇಲ್ಲಿ ಅಮ್ಮನ ಜೊತೆಗೆ ನಿಲ್ಲಿಸಿದ್ದಾರೆ. ಅಮ್ಮ ಈ ರೀತಿಯಾಗಿ ಕೈಯಲ್ಲೇನೋ ಇಟ್ಕೊಂಡಿರೋದನ್ನೊಂದು ಕಾಣಿಸ್ತದೆ. ಒಬ್ಬೊಬ್ಬರೇ ಬಂದರೆ ಒಟ್ಟಿನಲ್ಲಿ ಭಯ ಬೀಳೋದಂತೂ ಪಕ್ಕ ಅಲ್ವಾ, ಪಕ್ಕ ಸರ್. ಯಾರು ನಾವು ಒಬ್ಬೊಬ್ಬರೇ ಬಂದ್ಬಿಟ್ರೆ ಹೊಸದಾಗಿ ಭಯ ಬೀಳೋದಂತೂ ಪಕ್ಕ. ಇದ್ರದ್ದು ಏನೋ ಒಂದು ಮಹತ್ವ ಇರಲೇಬೋದು. ಎಲ್ಲ ನೋಡಿ, ಇಲ್ಲಿ ನಿಮಗೆ ನವಿಲು, ಮೊಲ, ಹಸು, ಸಿಂಹ, ಚಿರತೆ, ಕುರಿ, ಮೇಕೆ ಎಲ್ಲ ಪ್ರಾಣಿಗಳನ್ನ ಒಗ್ಗಟ್ಕೊಂಡಿರುವಂಥ ಈ ಒಂದು ಪ್ರತಿಮೆ ಇಲ್ಲಿ ಯಾಕೆ ನಿಲ್ಲಿಸಿದ್ದಾರೆ, ಇದರ ಮಾಹಿತಿ ಇನ್ನಷ್ಟೇ ಗೊತ್ತಾಗಬೇಕು. ಆಮೇಲೆ ಚೆನ್ನಾಗಿದೆ ಪರಿಸರ ಇಲ್ಲಿ. ಒಟ್ಟಿನಲ್ಲಿ ಇದೊಂದು ನಿಗೂಢವಾದ ರಹಸ್ಯ. ನೋಡಿ, ಇಲ್ಲಿ ಒಂದು ಆಲದ ಮರ ಇದೆ. ಇಲ್ಲಿ ಇಲ್ಲೂ ದೇವರಿದ್ದಾರೆ. ಇಲ್ಲೂ ದೇವರಿದ್ದಾರಪ್ಪ. ಇಲ್ಲಿ ಪೂಜೆಗಳು, ಇಲ್ಲಿ ನೀರು ಹರಿಯುತ್ತೆ. ಇಲ್ಲಿ ನಮ್ಮ ಇವರಿದ್ದಾರೆ, ಸಪ್ತಮಾತೃಕೆ ಇರ್ತಾರೆ. ಆಮೇಲೆ ಮುನೇಶ್ವರ ಸ್ವಾಮಿಗಳು ಇಲ್ಲಿ ನೆಲೆಸಿದ್ದಾರೆ ಮರದ ಕೆಳಗಡೆ. ಇದು ಮುನೇಶ್ವರನ ಸನ್ನಿಧಿ. ಮುನೇಶ್ವರನ ಯಾವಾಗೂ ಮರದ ಕೆಳಗಡೆ ಇರುವಂಥದ್ದು. ಮುನೇಶ್ವರನ ಸನ್ನಿಧಿಗೆ ಓಂ ನಮೋ ಮುನೇಶ್ವರಾಯ ನಮಃ, ಓಂ ನಮೋ ಸಪ್ತಮಾತೃಕೇಯರಾಯ ನಮಃ, ಓಂ ನಮೋ ಸಪ್ತಮಾತೃಕೇಯರಾಯ ನಮಃ. ಮುನೇಶ್ವರನಿಗೆ ಈ ರೀತಿಯಾಗಿ ಮಾಡಿದ್ದಾರೆ. ಮುನೇಶ್ವರನಲ್ಲಿ ಸಾಕ್ಷಾತ್ಕಾರನಾಗಿದ್ದಾನೆ ಅನ್ನೋದಕ್ಕೆ. ಯಾವ ಊರು ಇದು? ಇದನ್ನು ಗೊತ್ತಿಲ್ಲ ಯಾವ ಊರು ಅಂತಾರಂತ. ಬೋರ್ಡ್ ಹಾಕಿದ್ದಾರೆ, ಬಿಡಿ ತಗೊಳ್ಳೋಣ. ಶ್ರೀ ಮುನೇಶ್ವರ ಸ್ವಾಮಿ, ನಮ್ಮ ಚಾನಲ್ಲು ಸಕ್ಸಸ್ ಆಗೋ ಥರ ಆಶೀರ್ವಾದ ಮಾಡೋ, ಜನಕ್ಕೆ ತಲುಪಬೇಕು. ಹಳೆ ನಿಗೂಢ ಸಮಸ್ಯೆಗಳು ಮತ್ತು ಹಳೆ ನಿಗೂಢ ರಹಸ್ಯಗಳು. ಏನು ಮುನೇಶ್ವರನೇ ಇರ್ಬೋದಾ ಅಪ್ಪ? ನಮಸ್ಕಾರ ಕಣೋ, ನಮಸ್ಕಾರಪ್ಪ. ಆಮೇಲೆ ಪಕ್ಕದಲ್ಲಿ ಒಂದು ಚಿಕ್ಕದೊಂದು ಕುಂಟೆ ಇದೆ, ನೀರು ಬಂದು ಇಲ್ಲಿ ನೀರು ನಿಂತ್ಕೊಂತದೆ. ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರಲಿ, ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ ಆಗಲಿ. ನಿಮ್ಮ ಕತೆ ಪ್ರಪಂಚಕ್ಕೆ ಸಾರ್ತೀವಿ. ಇದರಿಂದ ನಮ್ಗೆ ಯಾವುದು ಇದೇನಿಲ್ಲ, ಜನಕ್ಕೆ ತಲುಪಿಸ್ಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಸಂಸ್ಕೃತಿ ಉಳ್ಕೋಬೇಕು. ನಾವು ಹೋದ್ರೂ ಕೂಡ ನಾವು ಮಾಡಿದ ಕತೆಗೂ ನೆನಪಿರ್ಬೇಕು. ಆ ರೀತಿಯಾಗಿ ಆಶೀರ್ವಾದ ಮಾಡಪ್ಪ ಮುನೇಶ್ವರನೇ. ಮತ್ತು ಸಪ್ತಮಾತೃಕೆಯರೇ, ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ನಮ್ಮನ್ನು ಇಲ್ಲಿ ಕರೆಸ್ಕೊಂಡು ನಿಮ್ಮ ದರ್ಶನ ಕೊಟ್ಟಿದ್ದೀರಾ. ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲನೂ ಪೂಜೆಗಳು ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಾರ ವಾರ ಇಲ್ಲಿ ಪೂಜೆಗಳಾಗ್ತಾಯಿದೆ ಅನ್ನೋದು. ಇಲ್ಲಿ ಹುತ್ತದ ರೀತಿಯಾಗಿ ಮಾಡಿದ್ದಾರೆ. ಹುತ್ತದಿಂದ ಹಾವು ಬಂದು ಸಪ್ತಮಾತೃಕೆಯರನ್ನು ನೆರಳು ಕೊಡ್ತಾ ಇರೋಂಥದ್ದು ಸ್ಪಷ್ಟವಾಗಿ ಕಾಣಿಸೋಕ್ಕೆ ಸಿಗ್ತಾ ಇದೆ. ಸೊ ಇದಾಗಿತ್ತು ಈ ಊರಿನಲ್ಲಿರುವಂಥ ಆಲದ ಮರ. ಮುನೇಶ್ವರನಿಗೆ ಅಕ್ಕ ತಂಗಿಯರು, ಸಪ್ತಮಾತೃಕೆಯರು. ಭಾಳ ಚೆನ್ನಾಗಿದೆ. ಸ್ವಲ್ಪ ಗೊತ್ತಿದ್ದಿರೋರು ಯಾರನ್ನ ಬಂದರೆ ಸ್ವಲ್ಪ ಭಯದ ವಾತಾವರಣ. ಇಲ್ಲೂ ಮುನೇಶ್ವರನಿದ್ದಾನೆ ಮತ್ತು ಸಪ್ತಮಾತೃಕೆಯರು ಸಹ ಇಲ್ಲಿ ನೆಲೆಸಿದ್ದಾರೆ. ಅದೇ ರೀತಿಯಾಗಿ ಅಲ್ಲಿ ಹೆಂಗಿದ್ದಾರೆ ಅಲ್ಲಿ ಇಲ್ಲೂ ಹಂಗೆ ಇದ್ದಾರೆ. ಬೀಳ್ಬೇಡಪ್ಪ, ಇಲ್ಲಿ ಕೆರೆಯಲ್ಲಿ ಕೆರೆಯಲ್ಲೇ ಮುಳುಗೋಗಿದೆ. ಕೆರೆಯಲ್ಲಿದೆ ಅಂತ ಅನುಮಾನ ನನಗೆ, ಕೆರೆ ಇದೆ ಅಂತ. ಇವರು ಇದು ಸುಳ್ಳು ತಾನೇ? ಇದು ಓದರಪ್ಪ ಏನಿದೆ ಅಂತ ಮೇಲಿಂದ. ಕರ್ನಾಟಕ ಸರ್ಕಾರ, ವಡಗೂರು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯತ್ ಕೋಲಾರ ತಾಲೂಕ್ ಪಂಚಾಯತಿ ಕೋಲಾರ. ಕೆರೆ ಹೆಸರು ಅಜ್ಜಪ್ಪನಹಳ್ಳಿ ಗ್ರಾಮದ ಸರ್ವೆ ನಂಬರ್ 53. ವಿಸ್ತೀರ್ಣ
1 ಎಕರೆ 6 ಗುಂಟೆ ಎಚ್ಚರಿಕೆ, ಈ ಕೆರೆ ಸುರಕ್ಷಿತ ಪ್ರದೇಶವಾಗಿದ್ದು ಯಾರಾದರೂ ಅತಿಕ್ರಮಣ ಅಥವಾ ಒತ್ತುವರಿ ಮಾಡಿದರೆ ಕಾನೂನು ಪ್ರಕಾರ ಕೈಗೊಳ್ಳಲಾಗೋದು. ಇಲ್ಲಿ ಒತ್ತುವರಿ ಮಾಡಿದ್ದಾರಲ್ಲ. ಸೊ ಇದಿದೆ ಇಲ್ಲಿ ಈ ರೀತಿಯಾಗಿ ಒಂದು ಬೋರ್ಡ್ ಇದೆ. ಇದು ಇತಿಹಾಸ ಏನು ಇಲ್ಲಿಲ್ವಲ್ಲ, ನಮಗೇನು ಕಾಣ್ತಾ ಇಲ್ಲ. ಇದ್ರ ಇತಿಹಾಸ ಏನು ಅಂತ ನಮಗೆ ಗೂಗಲ್ ಕೊಡಬೇಕು ಇತಿಹಾಸ ನಮಗೆ. ಹೆಂಗೆ ಕೊಡುತ್ತೆ ಅದು? ಅದಕ್ಕೆ ಹಾಕಿ ಫೋಟೋ ಹಾಕಿ ಕಳಿಸಿದ್ರೆ ಹೇಳುತ್ತೆ ಇಂಥ ಜಾಗದಲ್ಲಿ ಅಂತ ಅಡ್ರೆಸ್ ಹೇಳಿದ್ರೆ. ಹಾಂ